ಬೆಳಗ್ಗೆ ಮನೆಯಲ್ಲಿ ಮದುವೆಯ ಸಂಭ್ರಮ ಮನೆ ಮಾಡಿತ್ತು. ಆದರೆ ಸಾಯಂಕಾಲ ಆಗೋದರ ಒಳಗಾಗಿ ಮನೆಯಲ್ಲಿ ಸೂತಕದ ವಾತಾವರಣ ನಿರ್ಮಾಣ ಆಗಿದೆ. ಮಗಳ ಮದುವೆಯಲ್ಲಿ ಸಂಭ್ರಮದಿಂದ ಓಡಾಡ್ತಾ ಇದ್ದ ತಂದೆ ಸಾವನ್ನಪ್ಪಿದ್ದಾರೆ. ಬೆಳಗ್ಗೆ ಮಗಳ ಮದುವೆಯ ಸಂಭ್ರಮದಲ್ಲಿ ಇದ್ದಂತಹ ತಂದೆ ಸಾವನ್ನಪ್ಪಿದ್ರು. ಮದುವೆ ಸಂಭ್ರಮದಲ್ಲಿ ಇದ್ದಂತಹ ಇಡೀ ಕುಟುಂಬ ಸಾಯಂಕಾಲ ಸೂತಕದ ವಾತಾವರಣ ಆವರಿಸಿತ್ತು. ಇನ್ನು ಮದುವೆ ನಿಲ್ಲಬಾರ್ದು ಅನ್ನೋ ಕಾರಣಕ್ಕಾಗಿ ಊರ ಜನರು ಕೂಡ ಆ ಸಾವಿನ ಸುದ್ದಿಯನ್ನೇ ಮುಚ್ಚಿಟ್ಟಿದ್ರು. ಒಂದು ವೇಳೆ ಏನಾದರೂ ಸಾವಿನ ವಿಚಾರ ಗೊತ್ತಾದರೆ ಮದುವೆ ನಿಂತು ಹೋಗುತ್ತೆ ಅಂತ ಊರ ಮಂದಿಯೆಲ್ಲ ಸೇರಿಕೊಂಡು ಸಾವಿನ ವಿಚಾರವನ್ನು ಮುಚ್ಚಿಟ್ಟರು. ಹಾಸನ ಜಿಲ್ಲೆಯ ತರೀಕೆರೆಯಲ್ಲಿ ಒಂದು ಕರುಣಾಜನಕ ಕಥೆ ಬೆಳಕಿಗೆ ಬಂದಿದೆ. ಮದುವೆಯ ಓಡಾಟದ ಸಂದರ್ಭದಲ್ಲಿ ಆಕ್ಸಿಡೆಂಟ್ನಲ್ಲಿ ತಂದೆ ಸಾವನ್ನಪ್ಪಿದ್ದಾರೆ. ಮಗಳ ಮದುವೆಯ ಸಂಭ್ರಮ, ಖುಷಿಯಲ್ಲಿದ್ದರು. ಅತ್ಯಂತ ಸಂಭ್ರಮದಲ್ಲಿ ಇದ್ದಂತಹ ತಂದೆ ಅಪಘಾತದಲ್ಲಿ ಸಾವಿಗೀಡಾಗಿದ್ದರು. ಆದರೆ ಮದುವೆ ಮುಗಿದ ಬಳಿಕ ಕುಟುಂಬಸ್ಥರಿಗೆ ಮಾಹಿತಿ ತಿಳಿದಿದೆ. ಸಾವಿನ ಸುದ್ದಿಯನ್ನು ತಿಳಿದು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಇನ್ನು ಸಂಭ್ರಮದಲ್ಲಿ ಇದ್ದಂತಹ ಮನೆ ಒಂದು ಕ್ಷಣದಲ್ಲಿ ಸೂತಕದ ವಾತಾವರಣದಲ್ಲಿ ದುಃಖದ ಮಡುವಿನಲ್ಲಿ ತೇಲಿ ಹೋಯಿತು. ತರೀಕೆರೆ ಸರ್ಕಾರಿ ಆಸ್ಪತ್ರೆಯಿಂದ ಮನೆಗೆ ಮೃತದೇಹವನ್ನು ರವಾನೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮದುವೆ ಸಂಭ್ರಮದಲ್ಲಿ ಇದ್ದಂತಹ ಇಡೀ ಊರ ಜನ ಕಂಬನಿಯಲ್ಲಿ ಮೆಂದೆದ್ರು. ಇನ್ನು ಗ್ರಾಮದಲ್ಲಿ ಸಂಭ್ರಮ ಮನೆ ಮಾಡಿತ್ತು. ಮನೆಯಲ್ಲೂ ಕೂಡ ಸಂಭ್ರಮದ ವಾತಾವರಣ ಮನೆ ಮಾಡಿತ್ತು. ಸಾಯಂಕಾಲದ ಒಳಗಾಗಿ ಸೂತಕದ ವಾತಾವರಣ ಮನೆ ಮಾಡಿತು. ಇನ್ನು ಕುಟುಂಬಸ್ಥರಿಗೂ ಕೂಡ ಗೊತ್ತಿರಲಿಲ್ಲ. ಯಾಕಂದರೆ ಒಂದು ವೇಳೆ ವಿಚಾರ ಗೊತ್ತಾಗಿದ್ದರೆ ಮದುವೆ ನಿಂತು ಹೋಗುತ್ತೆ ಅನ್ನೋ ಕಾರಣಕ್ಕೆ ಗ್ರಾಮಸ್ಥರು ಕೂಡ ವಿಚಾರವನ್ನು ತಿಳಿಸಿರಲಿಲ್ಲ. ಆದರೆ ಸಾಯಂಕಾಲದ ಹೊತ್ತಿಗೆ ಈ ರೀತಿ ತಂದೆ ಸಾವಾಗಿದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದ್ದಂತೆ ಇಡೀ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಪ್ರಕಾಶ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಕಾಶ್, ಇಡೀ ದಿನ ಸಂಭ್ರಮದಲ್ಲಿ ಇದ್ದಂತಹ ಕುಟುಂಬಕ್ಕೆ, ಮದುವೆಯ ಸಂಭ್ರಮದಲ್ಲಿ ಇದ್ದಂತಹ ಕುಟುಂಬಕ್ಕೆ, ಮದುಮಗಳಿಗೆ ತನ್ನ ತಂದೆ ಸಾವನ್ನಪ್ಪಿರುವಂತಹ ವಿಚಾರ ಕೂಡ ಗೊತ್ತಿರಲಿಲ್ಲ. ಸಾಯಂಕಾಲದ ಒಳಗಾಗಿ ಇಡೀ ಊರು ಕುಟುಂಬ ದುಃಖದ ಮಡುವಿನಲ್ಲಿ ಮುಳುಗಿ ಹೋಗಿದೆ. ಈ ಕರುಣಾಜನಕ ಒಂದು ಘಟನೆ ನಡೆದಿರುವಂಥದ್ದು ಎಲ್ಲಿ, ಹೇಗೆ, ಯಾವಾಗ ನಡೀತು, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಸಂತೋಷ್, ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನ ಹುಲಿ ತಿಮ್ಮಾಪುರ ಬಳಿ ಈ ಏನು ಚಂದ್ರಪ್ಪ ಏನಿದ್ದಾರೆ ಇವ್ರದ್ದು ಅಪಘಾತ ಕೂಡ ನಡೆಯುತ್ತೆ. ಜೊತೆಗೆ ಆ ಅಪಘಾತ ನಡೆದಂತಹ ಸಂದರ್ಭದಲ್ಲಿ ಚಂದ್ರಪ್ಪ ನಿನ್ನೆ ಕೂಡ ಮೃತಪಡ್ತಾರೆ. ಆದ್ರೆ ಮಗಳ ಮದುವೆ ನಿಲ್ಲಬಾರದೆಂಬ ಕಾರಣಕ್ಕೆ ಮಗಳ ಮದುವೆ ಕೂಡ ಅವತ್ತಿನ ಆ ಡೇಟ್ ನಲ್ಲಿ ಕೂಡ ನಿಗದಿಯಾಗಿರುತ್ತೆ. ಆ ನಿಗದಿಯಾದಂತಹ ದಿನಾಂಕದ ಹಿಂದಿನ ದಿನ ಏನು ವಧುವಿನ ಅವರ ತಂದೆ ಏನಿದ್ದಾರೆ ಅವರು ಸಾವನ್ನಪ್ಪಿದಂತಹ ಸಂದರ್ಭದಲ್ಲಿ ಹೇಗಾದ್ರೂ ಮಾಡಿ ಮದುವೆ ನಿಲ್ಲಬಾರ್ದು, ಮದುವೆ ನಿಂತ್ರೆ ಮತ್ತೆ ಸಮಸ್ಯೆ ಆಗುತ್ತೆ ಅನ್ನುವ ವಿಚಾರವನ್ನು ಮುಂದಿಟ್ಟುಕೊಂಡು ಅದನ್ನು ಕೂಡ ಪ್ರಸ್ತಾಪ ಮಾಡಲ್ಲ, ಮದುವೆನೂ ಕೂಡ ಸರಾಗವಾಗಿ ಆಗುತ್ತೆ. ಆದ್ರೆ ಯಾವಾಗ ವಿಚಾರ ತಿಳಿಯುತ್ತೆ, ತಂದೆಯ ಸಾವಿನ ಸುದ್ದಿಯ ತಿಳಿದು ಸಾಕಷ್ಟು ಕುಟುಂಬಸ್ಥರು ಕೂಡ ಆಕ್ರಂದನ ಮುಗಿಲು ಮುಟ್ಟಿದೆ. ತರೀಕೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿರುವಂತದ್ದು. ತಂದೆಯ ಸಾವನ್ನು ಮುಚ್ಚಿಟ್ಟು ಮಗಳ ಮದುವೆಯನ್ನು ಕೂಡ ಅವರ ಸಂಬಂಧಿಕರು ಮಾಡಿದ್ರು. ಯಾಕಂತಂದ್ರೆ ಅಂತಹ ಸಂದರ್ಭದಲ್ಲಿ ಮಗಳಿಗೆ ಏನಾದ್ರೂ ತಂದೆಯ ಸಾವಿನ ಬಗ್ಗೆ ಏನಾದ್ರೂ ಗೊತ್ತಾದ್ರೆ ಸಾಕಷ್ಟು ಆಘಾತಕಾರಿ ನೋವಾಗುತ್ತೆ. ಮದುವೆ ನಿಂತೋಗುವಂತಹ ಸಂದರ್ಭ ಎದುರಾಗಬಹುದೇನೋ ಅನ್ನುವ ಎಲ್ಲಾ ವಿಚಾರವನ್ನು ಕೂಡ
ಮನಗಂಡು ಏನು ಮದುವೆ Okay. ಮುಚ್ಚಿಟ್ಟಂತಹ ಗ್ರಾಮಸ್ಥರು ಸಾಕಷ್ಟು ಆ ಕಾರ್ಯವನ್ನು ಎಲ್ಲರೂ ಕೂಡ ಸುಲಲಿತವಾಗಿ ಮಾಡ್ತಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ತಂದೆ ಸಾವನ್ನಪ್ಪಿರುವಂತಹ ವಿಚಾರ ಗೊತ್ತಾದ ತಕ್ಷಣ ಸಾಕಷ್ಟು ಅವರ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿರುವಂತದ್ದು. ತರೀಕೆರೆ ಸರ್ಕಾರಿ ಆಸ್ಪತ್ರೆಯಿಂದ ಮನೆಗೆ ಶವ ಕೂಡ ರವಾನೆ ಆದಂತಹ ಸಂದರ್ಭದಲ್ಲಿ ಅವರ ಆಕ್ರಂದನವನ್ನು ಹೇಳಲಿಕ್ಕೆ ತೀರ್ದು ಆ ರೀತಿಯಾದಂತಹ ನೋವನ್ನು ಕೂಡ ತೋಡಿಕೊಳ್ತಾ ಇದ್ರು. ತರೀಕೆರೆ ಪಟ್ಟಣದ ನಾಗಪ್ಪ ಕಾಲೋನಿಯ ನಿವಾಸಿ ಕೂಡ ಚಂದ್ರಪ್ಪ ಆಗಿರ್ತಾರೆ. ಹಾಗಾಗಿ Okay. ಒಂದು ಕಡೆ ತಂದೆಯ ಸಾವು, ಇನ್ನೊಂದ್ ಕಡೆ ಮಗಳ ಮದುವೆ, ಎರಡೂ ಒಂದು ಕಡೆ ನೋಡ್ತಾ ಹೋದ್ರೆ ಇದು ಒಂದ್ ರೀತಿ ಎಲ್ಲೋ ಒಂದ್ ಕಡೆ ಸಾಕಷ್ಟು ದುರಾದೃಷ್ಟಕರ ಅನ್ನುವ ಮಾತನ್ನು ಕೂಡ ಈ ವಿಚಾರದಲ್ಲಿ ಹೇಳ್ಬೋದು. ಯಾಕಂತಂದ್ರೆ ಒಂದ್ ಕಡೆ ಸಂಬಂಧಿಕರು ಅವರ ಮಗಳ ಮದುವೆ ನಿಲ್ಬಾರ್ದು, ಇನ್ನೊಂದ್ ಕಡೆ ತಂದೆಯ ಸಾವನ್ನು ಕೂಡ ಮುಚ್ಚಿಡ್ಲೇಬೇಕಾಗುತ್ತೆ ಇಂತಹ ಸಂದರ್ಭದಲ್ಲಿ. ಧನ್ಯವಾದಗಳು ಪ್ರಕಾಶ್ ನಿಮ್ಮೆಲ್ಲ ಮಾಹಿತಿಗೆ.